ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನಿಲ್ಲಿ ಟ್ಯೂಸ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾರ್ನಿಂಗಿಂದ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ಎಷ್ಟು ಬೇಗ ಎದ್ದೇಳೋಕ್ಕಾಗಲಿಲ್ಲ. ಎದ್ದಿದ್ದು ಕೂಡ ಸ್ವಲ್ಪ ಲೇಟೇ ಆಗೋಯಿತು. ಇವತ್ತು ತಿಂಡಿನ ಕೂಡ ಮನೇಲಿ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಹೊರಗಡೆಯಿಂದ ತಿಂಡಿನ ಕೂಡ ತೊಗೊಬಂದು ಕೊಟ್ಬಿಟ್ಟು ಹೋಗಿದ್ರು. ಇನ್ನೂ ಹುಷಾರಿಲ್ಲದೆ ಇದ್ದಾಗಲೇ ನಮಗೆ ಹೆಣ್ಮಕ್ಳಿಗೆ ಮನೇಲಿರೋ ಕೆಲಸಗಳೆಲ್ಲ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಟೈಮಲ್ಲಿ ಅಷ್ಟು ಕೆಲಸ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಏನಾದ್ರು ಹುಷಾರಿಲ್ಲ ಅಂತ ಅಂದಾಗಲೇ ಎಲ್ಲ ಕೆಲಸಗಳು ನೆನಪಾಗುತ್ತೆ. ಇದು ಮಾಡಬೇಕು ಅದು ಮಾಡಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ. ಸರಿ, ನಾನು ಕೂಡ ಇನ್ನೆಷ್ಟೊತ್ತು ಹಂಗೆ ಟೈಮ್ ಪಾಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳಿ ಫ್ರೆಶ್ ಅಪ್ ಆದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಫ್ರೆಶ್ ಅಪ್ ಕೂಡ ಆಗಿಬಿಟ್ಟು ಬಂದೆ. ಇನ್ನು ನನ್ನ ಕೂದಲು ತುಂಬಾ ಕರ್ಲಿ ಹೇರು. ಸೊ ಅದಕ್ಕೆ ನಾನೇನು ಸೀರಮ್ ಹಾಕಿಲ್ಲ ಅಂತಂದರೆ ನಾನು ಬಿಡ್ಸೋಕ್ಕೆ ಆಗೋಲ್ಲ, ಅಷ್ಟು ಗಂಟಾಗ್ಬಿಟ್ಟಿರುತ್ತೆ. ಸೊ ಸ್ವಲ್ಪ ವೆಟ್ಟೇರ್ ಇದ್ದಾಗಲೇ ನಾನು ಸ್ವಲ್ಪ ಸೀರಮ್ನ ಹಾಕಿ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಸೊ ದಟ್ ನನಗೆ ತುಂಬ ಈಸಿ ಆಗುತ್ತೆ ಬಿಡ್ಸೋದಕ್ಕಾಗಿರ್ಬೋದು, ಮತ್ತು ಕೂದಲು ತುಂಬ ಸಾಫ್ಟಾಗ ಕೂಡ ಅಂತ ಅನಿಸುತ್ತೆ. ಇನ್ನು ಮನೇಲಿದ್ದರೆ ನಾನು ಅಷ್ಟಾಗಿ ಸ್ಕಿನ್ ಕೇರ್ ಅದೆಲ್ಲ ಜಾಸ್ತಿ ಏನು ಫಾಲೋ ಮಾಡೋದಿಲ್ಲ. ಮನೇಲಿದ್ದಾಗ ಜಸ್ಟ್ ಫೇಸ್ ವಾಶ್ ಒಂದು ಮಾಡೋದು ಬಿಟ್ಟರೆ ಇನ್ನು ಅಷ್ಟಾಗಿ ಏನು ಕ್ರೀಮ್ಸ್ ಅಪ್ಲೈ ಮಾಡೋದು ಅದೆಲ್ಲ ರೆಗ್ಯುಲರಾಗಿ ನಾನು ಫಾಲೋ ಮಾಡೋದಿಲ್ಲ. ಇವಾಗ ಸ್ವಲ್ಪ ಚಳಿ ಆಗ್ತಾ ಇರೋದ್ರಿಂದ ನನ್ನ ಸ್ಕಿನ್ ತುಂಬಾ ಡ್ರೈ ಸ್ಕಿನ್ನು, ಹಾಗಾಗಿ ಬೇಗ ಒಡೆಯುತ್ತೆ. ಹಾಗಾಗಿ ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಅದೊಂದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಅದೂ ದಿನಕ್ಕೆ ಒಂದು ಸಲ ಅಥವಾ 2 ದಿನಕ್ಕೆ ಒಂದು ಸಲ ಆ ರೀತಿ ಅಪ್ಲೈ ಮಾಡ್ಕೊಳ್ತೀನಿ. ರೆಗ್ಯುಲರಾಗಿ ಅದನ್ನು ಕೂಡ ನಾನು ಫಾಲೋ ಮಾಡೋದಿಲ್ಲ. ನನಗೆ ಅವಾಗ ನನ್ನ ಸ್ಕಿನ್ ತುಂಬ ಡ್ರೈ ಆಗ್ತಾಯಿದೆ ಮತ್ತು ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗಷ್ಟೇ ನಾನು ಈ ರೀತಿ ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ 1-2 ನಿಮಿಷ. ಇನ್ನು ಈ ಒಂದು ಸ್ಟೋರೇಜ್ ರ್ಯಾಕ್ ಬಗ್ಗೆ ನಾನು ನಿಮಗೆ ಹೇಳೋಣ ಅಂತ ಅನ್ನಿಸ್ತು. ಇದನ್ನು ನಾನು ತೊಗೊಂಡಿದ್ದು ಮೀಶೋದಲ್ಲಿ. ಆಲ್ಮೋಸ್ಟ್ ಇದನ್ನು ತೊಗೊಂಡು ನಾನು 1 ಇಯರ್ ಮೇಲೇ ಆಗಕ್ಕೆ ಬಂತು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ರೆಂಟೆಡ್ ಹೌಸ್ ಅಥವಾ ನಾನ್ ಮಾಡ್ಯುಲರ್ ಕಿಚನ್ ಅವ್ರಿಗೆ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಮೊಳೆಗಳನ್ನ ಹೊಡಿಯೋದಕ್ಕೆ ಓನರ್ಗಳು ಬಿಡೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ನೀವು ಈ ರೀತಿ ರ್ಯಾಕ್ಗಳನ್ನ ಕೂಡ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಕಿಚನ್ನ ತುಂಬಾ ನೀಟಾಗಿ ಆರ್ಗನೈಸ್ ಮಾಡ್ಬೋದು. ಓಪನ್ ಮಾಡಿರೋ ಗ್ರಾಸರಿ ಐಟಮ್ಸ್ ಆಗಿರ್ಬೋದು, ಪ್ಯಾಕೆಟ್ಗಳನ್ನ ಹೊಡೆದು ನಾವು ಅಲ್ಲಿ ಇಲ್ಲಿ ಇಡೋ ಬದಲು ಈ ರೀತಿ ನೀಟಾಗಿ ಜೋಡಿಸಿಟ್ಕೋಬೋದು. ಮತ್ತು ಕೆಲವೊಂದು ಗ್ಲಾಸ್ ಐಟಮ್ಸ್ನ ಕೂಡ ನೀವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಲಿಂಕ್ನ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಬೈ ಮಾಡಿ. ನಾವು ಕೊಡೋ ಬೆಲೆಗೆ ತುಂಬಾ ವರ್ತ್ ಅಂತಲೇ ಹೇಳ್ತೀನಿ. ಇನ್ನು ಮಿಂತ್ರಾಯಿಂದ ಕೂಡ ನಾನು 2 ಪಾರ್ಸಲ್ನ ತರಿಸಿದೆ. 2 ಬೆಡ್ಶೀಟ್ನ ನಾನು ಆರ್ಡರ್ ಮಾಡಿದೆ, ಅದು ಕೂಡ ಬಂತು. ಅದನ್ನು ಕೂಡ ನಿಮ್ಮ ಮುಂದೆನೇ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ಕ್ವೀನ್ ಸೈಜ್ನ ಆರ್ಡರ್ ಮಾಡಿದೆ. ಕ್ವಾಲಿಟಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದ್ರ ಪ್ರೈಸ್ನ ಕೇಳಿದರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಅಷ್ಟು ಕಡಿಮೆ ಬೆಲೆಗೆ ಇಷ್ಟು ವರ್ತ್ ಪ್ರಾಡಕ್ಟ್ ಸಿಕ್ಕಿದೆಯಾ ಅಂತ. ನಾನು ಕೂಡ ಆರ್ಡರ್ ಮಾಡಿದಾಗ ಕ್ವಾಲಿಟಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಅಂದರೆ ಚೆನ್ನಾಗಿರಲ್ವೇನೋ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಪ್ರಾಡಕ್ಟ್ ಬಂದು ನೋಡಿದಾಗಲೇ ನನಗೂ ಕೂಡ ತುಂಬ ಖುಷಿ ಆಯಿತು. ಈ 2 ಬೆಡ್ಶೀಟ್ನ ನಾನು ಮಿಂತ್ರಾಯಿಂದನೇ ಆರ್ಡರ್ ಮಾಡಿದ್ದೆ. ಸೊ ನನಗೆ ಇದು 1 ಬೆಡ್ಶೀಟ್ಗೆ 1 ಸೆಟ್ ಆಫ್ ಬೆಡ್ಶೀಟ್ಗೆ ನನಗೆ ಜಸ್ಟ್ ₹199ಗೆ ಸಿಕ್ಕಿದ್ದು. ಅಂದರೆ ಜಸ್ಟ್ 200 ರುಪೀಸ್ಗೆ ನನಗೆ 1 ಸೆಟ್ ಆಫ್ ಬೆಡ್ಶೀಟ್ ಸಿಕ್ತು. 2 ಪಿಲ್ಲೋ ಕವರು ಮತ್ತು 1 ಕ್ವೀನ್ ಸೈಜ್ ಬೆಡ್ಶೀಟು ಕಾಟನ್ ಮೆಟೀರಿಯಲಲ್ಲಿ ನನಗೆ ಸಿಕ್ಕಿದ್ದು. ತುಂಬಾ ಖುಷಿ ಆಯಿತು ಪ್ರಾಡಕ್ಟ್ನ ನೋಡಿ ನನಗಂತೂ. ಮತ್ತು ಈ ಬೆಡ್ಶೀಟ್ಗಳ ವಿಶೇಷತೆ ಏನಂತ ಅಂದರೆ ಕಾರ್ನರಲ್ಲಿ ನಮಗೆ ಎಲ್ಲ ಸ್ಟಿಕ್ ಬಂದಿರುತ್ತೆ. ಅಂದರೆ ನೀಟಾಗಿ ಬೆಡ್ಗೆ ಅದು ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ಸರ್ದಾಡೋದಾಗಿರ್ಬೋದು, ಅದ್ರ ಮೇಲೆ ಒದ್ದಾಡ್ದಾಗ್ಲೂ ಏನು ಸೈಡಿಗೆ ಬರೋದಾಗಿರ್ಬೋದು, ಮತ್ತು ಎವ್ರಿಡೇ ನೀವು ಅರೇಂಜ್ ಮಾಡಲೇಬೇಕು ಅನ್ನೋದೆಲ್ಲ ಏನಿರೋದಿಲ್ಲ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಯೂಶಲಾಗಿ ನಾನು ಬೇರೆ ಕಡೆ ಈ ರೀತಿ ಎಲಾಸ್ಟಿಕ್ ಬೆಡ್ಶೀಟ್ಗಳನ್ನ ಕೂಡ ತೊಗೊಂಡಿದ್ದೀನಿ. ಅದರಲ್ಲಿ ಏನಂತಂದರೆ ಕಂಪ್ಲೀಟ್ ಫುಲ್ಲು ಬೆಡ್ಶೀಟ್ಗೆ ಎಲಾಸ್ಟಿಕ್ನ ಹಾಕಿದ್ರು. ಇದರಲ್ಲಿ ಏನಂದರೆ ಕಾರ್ನರಲ್ಲಿ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ಮಾತ್ರನೇ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಇದು ಕೂಡ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಜಸ್ಟ್ ಕಾರ್ನರ್ಗೆ ಎಲಾಸ್ಟಿಕ್ ಬಂದಿರೋದ್ರಿಂದ ನಮಗೆ ಅಲ್ಲಿ ಮಾತ್ರನೇ ಟೈಟಾಗಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೋದು. ಮತ್ತು ನಾನು ಕ್ವೀನ್ ಸೈಜ್ನ ಆರ್ಡರ್ ಮಾಡಿದೆ. ನಮ್ಮ ಬೆಡ್ಗಿಂತನೂ ಇದು ಸ್ವಲ್ಪ ದೊಡ್ಡ ಸೈಜೇನೇ ಇದೆ ಅಂತ ಅನಿಸ್ತು. ತುಂಬ ಸ್ವಲ್ಪ ಲೂಸಾಗಿಯೇ ಇದೆ. ಸೊ ಹಾಗಾಗಿ ಎಲಾಸ್ಟಿಕ್ ಕೂಡ ಬೇಗ ಕಿತ್ತೋಗಲ್ಲ ಮತ್ತು ಬೆಡ್ಶೀಟ್ ಕೂಡ ಬೇಗ ಹಾಳಾಗಲ್ಲ ಅಂತ ಅನ್ನಿಸ್ತು. 2 ನಾನು ಯಾವ ಕಲರ್ನ ಆರ್ಡರ್ ಮಾಡಿದೆ, ಪ್ರಾಪರ್ ಕಲರ್ ಅದೇ ಕಲರ್ ಬಂದಿದೆ. ಸ್ವಲ್ಪನೂ ಶೇಡ್ ಆಗಿಲ್ಲ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಕೂಡ ಇದೆ. ಮತ್ತು ಪಿಲ್ಲೋ ಕವರ್ಸ್ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ದೊಡ್ಡ ಸೈಜಲ್ಲಿ ಕೊಡ್ತಾರೆ ಅಂತ. 2 ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬ್ಲೂ ಕಲರ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಇರೋದು. ಈ ಬೆಡ್ಶೀಟ್ನ ನಾನು ಪರ್ಚೇಸ್ ಮಾಡುವಾಗ ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಒಂದೇ, ಇಷ್ಟು ಕಡಿಮೆ ಪ್ರೈಸ್ಗೆ ಎಲಾಸ್ಟಿಕ್ ಇರೋ ಬೆಡ್ಶೀಟ್ ಬರ್ತಾಯಿದೆ, ಯಾವ ರೀತಿ ಬರುತ್ತೋ ಏನೋ ಅಂತ ತುಂಬಾ ಡೌಟಲ್ಲೇ ನಾನು ಆರ್ಡರ್ನ ಮಾಡಿದೆ ಅಂತಲೇ ಹೇಳ್ಬೋದು. ಬಟ್ ನೋಡಿದ್ಮೇಲೆ ನಿಜವಾಗ್ಲೂ ಸ್ಯಾಟಿಸ್ಫೈಡ್ ಆಯಿತು. ಬಿಕಾಸ್ ಎಲಾಸ್ಟಿಕ್ ಇರೋ ಬೆಡ್ಶೀಟ್ಗೆ ನಾನೇ 500-400 ಎಲ್ಲ ಕೊಟ್ಟು ತೊಗೊಂಡಿದ್ದೀನಿ ಹೊರಗಡೆ. ಮತ್ತು ಬೇರೆ ಆ್ಯಪ್ಗಳಲ್ಲಿ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ನನಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು. ಆಫರ್ ಇನ್ನೂ ನಡೀತಾ ಇದೆ ಅಂತ ಅನಿಸುತ್ತೆ. ಯಾರಿಗಾದರೂ ಈ ಬೆಡ್ಶೀಟ್ಸ್ಗಳ ಲಿಂಕ್ ಬೇಕಿದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ.
ಜಸ್ಟ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟಾಗಿ ಆ ಪ್ರಾಡಕ್ಟ್ನ ನಿಮಗೆ ತೋರಿಸುತ್ತೆ. ಅಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇರುತ್ತೆ, ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ತೊಗೊಳ್ಬೋದು. ಅಥವಾ ನಿಮಗೆ ಪರ್ಸ್ನಲ್ ಆಗಿಯೇ ಲಿಂಕ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಮೆನ್ಷನ್ ಮಾಡಿ ನಾನು ನಿಮಗೆ ಲಿಂಕ್ನ ಕೂಡ ಕಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಪರ್ಚೇಸ್ ಮಾಡಿದಾಗ ನಂಗೆ ಯಾವುದೇ ರೀತಿಯ ಶಿಪ್ಪಿಂಗ್ ಚಾರ್ಜಸ್ ಬಿದ್ದಿರಲಿಲ್ಲ. ಇದೆರಡೂ ಪ್ರಾಡಕ್ಟಿಂದ ನನಗೆ ಒಂದು ಪ್ರಾಡಕ್ಟಿಗೆ 200 ಬಿತ್ತು. ಇನ್ನು 18 ರುಪೀಸ್ ಏನೋ ಜಸ್ಟ್ ಹ್ಯಾಂಡಲಿಂಗ್ ಚಾರ್ಜಸ್ ಅಂತ ತೊಗೊತಾರೆ ಅಷ್ಟೇ. ಸೊ 418 ರುಪೀಸ್ಗೆ ನನಗೆ ಈ 2 ಬೆಡ್ಶೀಟ್ಸ್ ಸಿಕ್ತು. ಅಂದರೆ ಇದು ಕಾಂಬೋ ಥರ ಸಿಕ್ಕಿದ್ದಲ್ಲ, ಸಿಂಗಲ್ನೇ ನಾನು ಆ್ಯಡ್ ಮಾಡ್ಕೊಂಡಿದ್ದು. ಇವಾಗ ಅದನ್ನು ಒಂದು ಸಲ ಹಾಕಿ ತೋರಿಸೋಣ ಅಂತ ಹೇಳಿ ನಾನು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಕೂಡ ಮಾಡ್ಕೊಂಬಿಡೋಣ ರಾತ್ರಿ ಊಟಕ್ಕೆ ಅಂತ ಹೇಳಿ ಫಸ್ಟು ಸಾಂಬಾರನ್ನ ಮಾಡಿಟ್ಕೊಂಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಇವಾಗ ಊರಲ್ಲಿ ಹಸಿ ತಡ್ನಿಕಾಳು ಕಾಲ ಅಂದರೆ ಸೀಸನ್. ಹಸಿ ಹಲಸಂಡೆ ಕಾಳು ಅಂತ ಹೇಳ್ತೀರಲ್ವ, ಅದನ್ನು ನಾವು ಊರ ಕಡೆ ತಡ್ನಿಕಾಳು ಅಂತ ಹೇಳ್ತೀವಿ. ಅದು ಕೂಡ ಊರಿಂದ ಕೊಟ್ಟಿರೋ ಹಾಲು, ನುಗ್ಗೆ ಸೊಪ್ಪು, ಮಾವಿನ ಹಣ್ಣು ಎಲ್ಲದನ್ನು ಕೊಟ್ಟಿದ್ರು. ಅದನ್ನು ಹಾಗೆ ನಾನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಸರಿ ಇವಾಗ ಅದನ್ನೇ ಬಳಸ್ಕೊಂಡು ಸಾಂಬಾರನ್ನ ಮಾಡಿಬಿಡೋಣ. ಹಸಿ ಹಲಸಂಡೆ ಕಾಳು ಅಥವಾ ತಡ್ನಿಕಾಳಲ್ಲಿ ಉಪ್ಸಾರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಖಾರ, ಸಪ್ಪೆ ರಸ ಅಥವಾ ಉಪ್ಸಾರು ಇದೆಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಚಿಕ್ಕದಾಗಿ ಮೊಳಕೆ ಕೂಡ ಬಂದುಬಿಟ್ಟಿತ್ತು. ಏನಾಗಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಉಪ್ಸಾರನ್ನ ಮಾಡೋಣ ಅಂತ ಅಂದ್ಕೊಂಡೆ. ಹಸಿ ಕಾಳು ಉಪ್ಸಾರು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಣಗಿರೋ ಕಾಳನ್ನ ನಾವು ನೆನೆಸಿ ಮಾಡಿದರೆ ಆ ರುಚಿ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಸಿ ಕಾಳಿನ ಕಾಲದಲ್ಲಂತೂ ಊರಲ್ಲಿ ಇದೇ ಯಾವಾಗಲೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಕಾಳು ಮುಗಿಯೋವರೆಗೂ ಏನೇನಾದರೂ ಒಂದೊಂದು ವೆರೈಟಿನ ಮಾಡ್ತಾನೆ ಇರ್ತಾರೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟು ಕಾಳನ್ನ ಬೇಯೋದಕ್ಕೆ ಹಾಕ್ಬಿಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಒಂದೇ ಒಂದು ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕಿಟ್ಟೆ. ಈ ಕಾಳು ಒಂದು 5ರಿಂದ 10 ನಿಮಿಷದಷ್ಟರಲ್ಲಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಮತ್ತು ಸ್ವಲ್ಪ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ಳೋಣ ಕಾಳು ಜೊತೆಗೆ ಹಾಕ್ಬಿಟ್ಟು ಅಂದ್ಬಿಟ್ಟು ನುಗ್ಗೆ ಸೊಪ್ಪನ್ನ ಕೂಡ ತೊಳೆದು ಎತ್ತಿಟ್ಕೊಂಡೆ. ಉಪ್ಸಾರಿಗೆ ನಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ಸುಟ್ಕೊಂಡು ಮಾಡಿದ್ರೇ ತುಂಬ ರುಚಿ ಸಿಗುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಒಲೆಯಲ್ಲಿ ಕೆಂಡದಲ್ಲಿ ಸುಟ್ಟರೆ ಇನ್ನೂ ರುಚಿ ಹೆಚ್ಚಾಗುತ್ತೆ. ಬಟ್ ಇಲ್ಲಿ ನಮಗೆ ಅದು ಆಪ್ಷನ್ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿ ಗ್ಯಾಸ್ ಮೇಲೇ ಒಂದಿನ ಅಲ್ವಾ ಅಂದ್ಬಿಟ್ಟು ಈ ರೀತಿ ಸುಟ್ಕೊಳ್ತಾ ಇದ್ದೀನಿ. ಯೂಶಲಿ ಈ ಥರ ಗ್ಯಾಸ್ನಲ್ಲಿ ಸುಟ್ಕೊಂಡು ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಬಟ್ ಬೇರೆ ಯಾವುದೇ ಅಡುಗೆಗೂ ನಾವು ಈ ರೀತಿ ಸುಡಲ್ಲ ಅಲ್ವಾ. ಸೊ ಹಾಗಾಗಿ ಒಂದಿನ ಏನಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಬೇಯಿಸ್ಕೊಂಡೆ. ಅಷ್ಟರಲ್ಲಿ ಕಾಳು ಕೂಡ ಬೇಯ್ದೋಯ್ತು. ಇನ್ನು ಕಾಳನ್ನ ಹಸಿಮೆಣಸಿನ್ಕಾಯಿನ ಮತ್ತು ಟೊಮೊಟೊ ಅದನ್ನು ಕೂಡ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ಬೇಕು. ಅಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಕೂಡ ಸಿಪ್ಪೆ ಸುಲಿದು ತೊಳೆದು ಎತ್ತಿಟ್ಕೊಂಡ್ಬಿಡೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಹುಷಾರಿಲ್ಲದೆ ಇದ್ದಾಗ ಅಥವಾ ಎಲ್ಲರೂ ದೂರದಿಂದ ಜರ್ನಿ ಮಾಡಿ ಬಂದಾಗ ಈ ಸಾಂಬಾರನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಚಳಿ ವೆದರ್ ಇದ್ದಾಗ ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡು ತಿಂದರೆ ಅದ್ರ ರುಚಿನೇ ಬೇರೆ. ಇನ್ನು ಸಾಂಬಾರಿಗೆ ಬೇಕಾದಷ್ಟು ಕಾಳನ್ನೆಲ್ಲ ಎತ್ತಿಟ್ಕೊಂಡು ನಂತರ ನಾನು ಅದಕ್ಕೆ ಉಪ್ಪಾಕಿ ನುಗ್ಗೆ ಸೊಪ್ಪನ್ನ ಕೂಡ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದರಿಂದ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊಪ್ಪು ಕಾಳು ಕೂಡ ಬೆಂದೋಗ್ಬಿಡುತ್ತೆ ಕಂಪ್ಲೀಟಾಗಿ. ಇನ್ನು ಅದೆಲ್ಲ ತಣ್ಣಗೋಗೋ ಅಷ್ಟರಲ್ಲಿ ಕಾಳನ್ನ ಒಗ್ಗರಣೆಗೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲದನ್ನು ಹೆಚ್ಚಿಟ್ಕೊಂಡು ಕಾಯ್ದು ಕೂಡ ತುರಿದಿಟ್ಕೊಂಡ್ಬಿಡೋಣ ಅಂತ ತುರಿದಿಟ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಕಾಳು ಕೂಡ ಬೆಂದಿದ್ದರಿಂದ ಸಪ್ಪೆ ರಸ ಏನಿರುತ್ತೆ ಕಟ್ಟು ಅಂತ ಹೇಳ್ತೀವಲ್ವ ಅದನ್ನೆಲ್ಲ ಬಸ್ತಿಟ್ಕೊಂಡು ನಂತರ ಇಲ್ಲಿ ಖಾರಕ್ಕೆ ಇಟ್ಕೊಂಡೆ. ಈ ಸಾಂಬಾರನ್ನ ಮಾಡೋದಕ್ಕೆ ಜೀರಿಗೆ, ಮೆಣಸು, ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕಿರೋ ನಡೆಯುತ್ತೆ. ಮೆಣಸನ್ನ ಒಂದು 10 ಕಾಳು ಹಾಕಿದ್ರೆ ಸಾಕು. ಹುಣಸೆಹಣ್ಣು, ಬೆಳ್ಳುಳ್ಳಿ, ಸುಟ್ಟಿರೋ ಈರುಳ್ಳಿ ಹಾಕಿ ಒಂದೇ ಒಂದು ಸ್ಪೂನಷ್ಟು ತೆಂಗಿನ ತುರಿನ ತೊಗೊಂಡ್ರೆ ಸಾಕು. ಜಾಸ್ತಿ ತೆಂಗಿನ ತುರಿ ಹಾಕಿದರೆ ಈ ಸಾಂಬಾರು ಚೆನ್ನಾಗಿರಲ್ಲ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಕಾಳನ್ನ ಕೂಡ ಇದಕ್ಕೆ ಹಾಕಿ ನಾವು ರುಬ್ಕೊಳ್ಬೇಕಾಗತ್ತೆ. ಹಿಂದಿನ ಕಾಲದಲ್ಲೆಲ್ಲ ಈ ಸಾಂಬಾರಿಗೆ ಯಾರು ಅಷ್ಟು ಒಗ್ಗರಣೆ ಎಲ್ಲ ಹಾಕಿ ಮಾಡ್ಕೊತಾನೆ ಇರಲಿಲ್ವಂತೆ. ಅಂದರೆ ನಮ್ಮ ಅಮ್ಮಂದಿರು ಅವರೆಲ್ಲ ಮಾಡ್ತಾರೆ, ನಮ್ಮ ಅಜ್ಜಿಯವರೆಲ್ಲ ಮಾಡಿದಾಗ ಅವರೆಲ್ಲ ಹೇಳ್ತಾ ಇರ್ತಾರೆ ಉಪ್ಸಾರಿಗೆ ಯಾರು ಯೂಶಲಿ ಒಗ್ಗರಣೆ ಹಾಕಲ್ಲ. ನಾನು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ರುಬ್ಬಿರೋಂಥ ಮಸಾಲೆನ ಹಾಕಿ ಒಂದು 2ರಿಂದ 3 ನಿಮಿಷ ಫ್ರೈ ಆದ ನಂತರ ಆ ಸಪ್ಪೆ ಕಟ್ಟು ನಾವು ಏನು ಎತ್ತಿಟ್ಕೊಂಡಿರ್ತೀವಲ್ವ, ಸಪ್ಪೆ ರಸ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಮುಂಚೆನೇ ಸ್ವಲ್ಪ ಹಾಕಿದ್ದೆ ತಲೆ ಹಿಡಿಬಾರ್ದು ಅಂತ. ಇವಾಗ ಮಿಕ್ಕಿರೋ ಅಂಥ ಸಪ್ಪೆ ಕಟ್ಟನ್ನ ಕೂಡ ಹಾಕ್ಕೊಂಡೆ. ನೀವು ಬೇಕಂದರೆ ನಿಮಗೆ ಸಾಂಬಾರು ಯಾವ ರೀತಿ ಬೇಕು, ಗಟ್ಟಿ ಬೇಕಾ ತೆಳು ಬೇಕಾ ನೋಡ್ಕೊಂಡು ಕೂಡ ನೀವು ನೀರನ್ನ ಹಾಕೋಬೋದು. ನೀರು ಹಾಕ್ದಿರ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಸಪ್ಪೆ ಕಟ್ಟನೆ ನಾವು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಅದನ್ನು ಕೂಡ ಮಾಡಿಟ್ಕೊಂಡು ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಇದೆಲ್ಲ ನಾರ್ಮಲ್ ಆಗಿನೇ ಒಗ್ಗರಣೆ ಹಾಕೊತಾ ಇದ್ದೀನಿ ಅಷ್ಟೇ. ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಅದಕ್ಕೆ ಮತ್ತು ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ. ಯಾಕಂದರೆ ಕಾಳು ಬೇಯುವಾಗ ನಾನು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ. ಮತ್ತು ತೆಂಗಿನ ತುರಿನ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಆದ ನಂತರ ಇದಕ್ಕೆ ಬೆಂದಿರೋ ಅಂಥ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕಾಳು ಪಲ್ಯ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ.
ಇನ್ನು ಉಪ್ಸಾರಿಗೆ ಏನಂತಂದರೆ ನಾವು ಯಾವಾಗಲೂ ಉಪ್ಪನ್ನ ಲಾಸ್ಟಲ್ಲಿನೇ ಹಾಕೋಬೇಕು, ಕೊನೆಯಲ್ಲಿ ಹಾಕೊಂಡ್ರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಮುಂಚೆನೇ ಉಪ್ಪು ಹಾಕಿದರೆ ಅಥವಾ ಉಪ್ಸಾರಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಕೂಡ ಅದನ್ನು ತಿನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಸಾಂಬಾರು ಕೂಡ ಕುದೀತು, ಅದು ಕೂಡ ಉಪ್ಪು ಹಾಕ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡು ಅದನ್ನು ಕೂಡ ಆಫ್ ಮಾಡಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು. ಇನ್ನು ಯೂಶ್ವಲಾಗಿ ನಮ್ಮನೆ ಟೀ ಕಾಫಿನೇ ಕುಡಿತಿದ್ದಿದ್ದು, ಬಟ್ ಇವಾಗ ಟೀ ಕಾಫಿ ಎಲ್ಲ ಕುಡಿಯೋದು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳಿ ಇವಾಗ ಸ್ವಲ್ಪ ಹಾಲನ್ನೇ ಕುಡಿತಾ ಇದ್ದಾರೆ. ಹಂಗಾಗಿ ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು, ನನಗೆ ಅಡುಗೆ ಮನೆಯಲ್ಲಿ ಅಷ್ಟು ಪಾತ್ರೆಗಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡಿದ್ರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಅವಾಗೇ ತೊಳೆದಿಟ್ಕೊಂಡ್ಬಿಟ್ಟೆ. ಹಾಲನ್ನ ಬಿಸಿ ಮಾಡಿ ಕೊಟ್ಟು ನನ್ನ ಹಸ್ಬೆಂಡ್ ಯಾಕೋ ಹಾಲು ಬೇಡ, ನನಗೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡು ಅಂತ ಹೇಳಿದರು. ಅದಕ್ಕೆ 1 ಸ್ಪೂನ್ ಸಕ್ಕರೆ, ಸ್ವಲ್ಪ ಚಿಟಿಕೆ ಉಪ್ಪು, ಏಲಕ್ಕಿ ಪುಡಿ, ಹಾಗೆಯೇ ಪೆಪ್ಪರ್ ಪುಡಿ, ನಿಂಬೆಹಣ್ಣು ಇದೆಲ್ಲದನ್ನು ಹಾಕಿ ಅವ್ರಿಗೂ ಕೂಡ ಒಂದು ಜ್ಯೂಸನ್ನ ಮಾಡಿ ಕೊಟ್ಟು, ಸರಿ ಕೂದಲು ಕೂಡ ಆರಿಲ್ಲ ಅಲ್ವಾ, ಅದನ್ನು ಕೂಡ ಒಣಗಿಸ್ಕೊಂಬಿಡೋಣ ಅಂತ ಹೇಳಿ ಒಣಗಿಸ್ಕೊಂಡೆ. ನಂತರ ಇನ್ನೇನು ನೋಡ್ತಿದ್ದಂಗೆ ಟೈಮ್ ಆಗೋಯ್ತು. ಸರಿ ಅಡುಗೆ ಮಾಡ್ಕೊಂಬಿಡೋಣ, ಬೇಗ ಊಟ ಮಾಡಿಬಿಟ್ಟು ಬೇಗ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿ ಮುದ್ದೆ ಕೂಡ ಇಟ್ಕೊಂಬಿಟ್ಟು ಮುದ್ದೆನ ಕೂಡ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಕಡೆ ಉಪ್ಸಾರು ಸಾಂಬಾರು ಮಾಡಿದಾಗ ಯಾವಾಗಲೂ ನಾವು ಚಿಕ್ಕದ್ರಲ್ಲಿ ತಿಂತಿದ್ದೇನಂತಂದರೆ ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಯಾವಾಗಲೂ ಇರ್ತಿತ್ತು. ಈ ಸೀಸನಲ್ಲಿ ಕಾಳು ಕೂಡ ಬಿಡುತ್ತೆ ಮತ್ತು ಮಾವಿನಕಾಯಿ ಕೂಡ ಇದ್ದೇ ಇರ್ತಿತ್ತಲ್ವ. ಸೊ ಹಾಗಾಗಿ ಊಟದ ಜೊತೆಗೆ ಮಾವಿನ ಹಣ್ಣು ಮತ್ತು ಮಾವಿನಕಾಯಿನ ತಿಂದು ಅಭ್ಯಾಸ. ಉಪ್ಸಾರು ಜೊತೆಗಂತೂ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಒಂಥರ ಬೆಳಗ್ಗೆಯಿಂದ ಮೂಡ್ ಆಫ್ ಆಗಿದ್ದಕ್ಕೂ ನೈಟ್ ಮಲ್ಕೊಳ್ಳೋಷ್ಟರಲ್ಲಿ ತುಂಬ ಸ್ಯಾಟಿಸ್ಫೈಡ್ ಡೇ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಇನ್ನು ಊಟ ಎಲ್ಲ ಮುಗಿಸಿ ಪಾತ್ರೆನೆಲ್ಲ ತೊಳೆದಿಟ್ಟು ಕಿಚನ್ನ ಕೂಡ ಕ್ಲೀನ್ ಮಾಡಿಬಿಟ್ಟೆ. ಯಾಕಂದರೆ ನೈಟ್ ಟೈಮ್ ಕಿಚನ್ನ ಹಾಗೆ ಬಿಡಬಾರ್ದು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಕೂಡ ತೊಳೆದಿದ್ವಿ, ಅದನ್ನು ಕೂಡ ಒಣಗಾಕ್ಬಿಟ್ಟು ಬರೋಣ ಅಂತ ಹೇಳಿ ಟೆರೆಸ್ಗೆ ಹೋಗಿದ್ವಿ. ಬ್ಯಾಂಗ್ಳೂರ್ ವ್ಯೂನ ನೈಟ್ ಟೈಮ್ ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಎಲ್ಲ ಕಡೆ ಲೈಟ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆಯೇ ಊಟ ಆದ ತಕ್ಷಣ ಹಾಗೆ ಮಲ್ಕೋಬಾರ್ದಲ್ವ, ಹೇಗೂ ಬಂದಿದ್ದೀವಿ ಇಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ವಾಕ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಮಾಡಿದ್ವಿ. ಹಾಗೆ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಆಫ್ಟರ್ನೂನ್ ಟು ಈವ್ನಿಂಗ್ ರೂಟೀನ್, ಲೇಝಿ ಡೇ ಟು ಆ್ಯಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ನಿಮಗೆ ವೀಡಿಯೋಸ್ ನೆಕ್ಸ್ಟ್ ಬೇಕಂತಂದರೆ, ನೆಕ್ಸ್ಟ್ ಯಾವುದೇ ವೀಡಿಯೋ ಬೇಕಂತಂದ್ರೂ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಆ ಟಾಪಿಕ್ ಮೇಲೆ ನಿಮಗೆ ವೀಡಿಯೋಸ್ನ ಮಾಡ್ತೀನಿ. ಹಾಗೆಯೇ ನಾನು ಹಾಕೋ ವೀಡಿಯೋಸ್, ನಾನು ಪೋಸ್ಟ್ ಮಾಡೋ ವೀಡಿಯೋಸ್ ನಿಮಗೆ ಕೂಡ ನೋಟಿಫಿಕೇಷನ್ ಬೇಕಂತಂದರೆ, ನೋಟಿಫಿಕೇಷನ್ ಬರಬೇಕಂತಂದರೆ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.